ನಮಸ್ಕಾರ ಸ್ನೇಹಿತರೆ. ಇವತ್ತು ನಮ್ಮ ಪ್ರಯಾಣ ಸಂಡೇ ಬಂದುಬಿಟ್ಟು ಹಾಸನದ ಕುಣಿಗಲ್ ಬಳಿ ಇರುವಂತಹ ಆಂಜನೇಯನ ಮೂರ್ತಿ ನೋಡೋದಕ್ಕೆ. 161 ಅಡಿ ಎತ್ತರದ ಮೂರ್ತಿ ಇದೆ. ಆ್ಯಕ್ಚುಲಿ ತುಂಬಾ ಚೆನ್ನಾಗಿದೆ ಅಂತಲೂ ಕೂಡ ಹೇಳ್ಬೋದು. ಇಲ್ಲಿ ನಿಮಗೆ ಶನೇಶ್ವರ ಟೆಂಪಲ್ಲು, ನವಗ್ರಹ ಟೆಂಪಲ್ ಪಕ್ಕದಲ್ಲೇ ನಿಮಗೆ ಆಂಜನೇಯ ಟೆಂಪಲ್, ಜೊತೆಯಲ್ಲಿ ಆಂಜನೇಯನ ಮೂರ್ತಿ 161 ಅಡಿ ಎತ್ತರದ ಮೂರ್ತಿ ಇದೆ. ಬೆಂಗಳೂರಿಂದ ಇಲ್ಲಿ ಬರಬೇಕಂತಂದರೆ ನಿಮಗೆ ಆಲ್ಮೋಸ್ಟ್ 1.5 ಅವರ್ ಆಗುತ್ತೆ. ಇಲ್ಲಿ ನಮ್ಮ ವಿದ್ಯಾರಣ್ಯಪುರದಿಂದ ಮೆಜೆಸ್ಟಿಕ್ಕಿಂದ ಅಂತಂದರೆ ನಿಮ್ಗೆ 1-2 ಅವರ್ ಅಂತಲೂ ಕೂಡ ಆಗ್ಬೋದು. ರೋಡೆಲ್ಲ ಚೆನ್ನಾಗಿದೆ, ಏನು ತೊಂದರೆ ಇಲ್ಲ. ಕುಣಿಗಲ್ ಬಂದುಬಿಟ್ಟು ಅಲ್ಲಿಂದ ರೈಟ್ ತೊಗೊಂಡ್ರೆ ಒಳಗಡೆ ವೀಕ್ಷಕರೇ ಇದಿರುವಂಥದ್ದು. ಜನ ಕೂಡ ಅಷ್ಟೇ, ವೀಕೆಂಡ್ ಅಂತ ಇರಲಿ ನಾರ್ಮಲ್ ಡೇಸ್ಗಳಲ್ಲೂ ಕೂಡ ಎವರೇಜ್ ಜನ ಇರ್ತಾರೆ. ತುಂಬ ಅಂಥ ರಶ್ ಏನು ಇರಲಿಲ್ಲ. ನಾವು ಆ್ಯಕ್ಚುಲಿ ವೀಕೆಂಡ್ ಬಂದಿರೋದು, ವೀಕೆಂಡ್ ಅಂದರೆ ಸ್ಯಾಟರ್ಡೆ ಬಂದಿದ್ವಿ. ಡೆಫಿನೆಟ್ಲಿ ತುಂಬ ಚೆನ್ನಾಗಿದೆ. ಸ್ಯಾಟರ್ಡೇಸ್ ತುಂಬ ಜನ ಇರ್ತಾರೆ. ಆ್ಯಕ್ಚುಲಿ ನಾವು ಬಂದಿರೋದು ಸ್ಯಾಟರ್ಡೇ ಅಲ್ಲ, ಫ್ರೈಡೇ. ಫ್ರೈಡೇ ರಜೆ ಇತ್ತು. ಶುಕ್ರವಾರ ಬಂದಿರೋಂಥದ್ದು ವೀಕ್ಷಕರೇ. ಶಾಪ್ಸ್ಗಳು ಎಲ್ಲವೂ ಕೂಡ ಇಲ್ಲಿ ಅವೈಲೇಬಲ್ ಇದೆ. ಫುಡ್ ಇರ್ಬೋದು, ಸ್ನ್ಯಾಕ್ಸ್ ಎಲ್ಲ ಸಿಗುತ್ತೆ. ಲೆಫ್ಟ್ ಸೈಡಲ್ಲಿ ಒಂದು ಈ ಗ್ರಾಮೀಣ ಅಂಗಡಿ ಕೂಡ ಒಂದಿದೆ. ಇಲ್ಲಿ ಮಡಿಕೆ ಆ ಥರ ಎಲ್ಲ ಸಿಗುತ್ತೆ. ಇದು ಮಾತ್ರ ಮೂರ್ತಿ ಮಾತ್ರ ತುಂಬಾ ಹ್ಯೂಜ್ ಆಗಿದೆ. ನಾನು ಗುಜರಾತಲ್ಲಿ ನಮ್ಮ ಸ್ಟ್ಯಾಚ್ಯೂ ಆಫ್ ಲಿಬರ್ಟಿ, ಸರ್ದಾರ್ ವಲ್ಲಭಾಯ್ ಪಟೇಲ್ದು ನೋಡಿದ್ದೆ. ಆ ವೈಬ್ ಕೊಡುತ್ತೆ ಅಂತಲೂ ಕೂಡ ಹೇಳ್ಬೋದು. ಇಲ್ಲಿ ಸುತ್ತಾಕೊಂಡು ಹೋಗಬೇಕು. ಹಿಂದ್ಗಡೆಯಿಂದ ಎಂಟ್ರಿ, ಫ್ರಂಟಲ್ಲಿ ಎಂಟ್ರಿ ಇಲ್ಲ. ಹಿಂದ್ಗಡೆ ಹೋಗ್ಬಿಟ್ಟು ಅಲ್ಲೊಂದು ಆನೆ ಇದೆ, ಆರ್ಟಿಫಿಷಿಯಲ್ ಆನೆ ನೋಡ್ಬಿಟ್ಟು ಹಾಗೆ ಮುಂದೆ ಹೋಗ್ಬೋದು. ಬಟ್ ಇಲ್ಲಿ ಇನ್ನೊಂದು ಏನಂತಂದರೆ ಇಲ್ಲಿ ಎಲ್ಲದಕ್ಕೂ ದುಡ್ಡು ಜಾಸ್ತಿ ವೀಕ್ಷಕರೇ. ಎಂಟ್ರಿಗೆ ಇರ್ಬೋದು. ಆ್ಯಂಡ್ ಇಲ್ಲಿ ಬರ್ತಾ ಇರಬೇಕಾದ್ರೆ ನವಗ್ರಹಕ್ಕೆ ಹಾಕೋದಕ್ಕೆ ನಿಮಗೆ ಇದು ಕೂಡ ಕೇಳ್ತಾರೆ. ಒಂದು ಧಾನ್ಯಗಳಿರುತ್ತೆ, ಎಲ್ಲ ಕಡೆ ಇಡೋ ಧಾನ್ಯ. ನೋಡಿ ಈ ಥರ ಧಾನ್ಯಗಳಿರುತ್ತೆ. ಇದನ್ನು ತೊಗೊಳ್ಳೇಬೇಕು ಅಂತೇನಿಲ್ಲ. ಓಕೆ, ಇದು ಶನೀಶ್ವರನ ಟೆಂಪಲ್ಲು. ತೊಗೊಳ್ಳಿ ಅಂತ ಹೇಳ್ತಾರೆ, ಬಟ್ ತೊಗೊಳ್ಳೇಬೇಕು ಅಂತೇನಿಲ್ಲ. ನಿಮ್ಗೆ ಇಷ್ಟ ಇದ್ದರೆ ಧಾನ್ಯಗಳನ್ನು ಎಲ್ಲಗಳ ದೇವ್ರಿಗೆ ಅರ್ಪಣೆ ಮಾಡಬೇಕು ಅಂತಂತಂದರೆ ಅರ್ಪಣೆ ಮಾಡ್ಬೋದು. ಅದಕ್ಕೆ 100 ರೂಪೀಸ್ ಆಗುತ್ತೆ. ಒಳಗಡೆ ಬತ್ತಿ ಇರುತ್ತೆ, ಬತ್ತಿ ಹಾಕೋದಕ್ಕೂ ಕೂಡ 100 ರೂಪೀಸು. ಎಲ್ಲ ಕಡೆ 100 ಅಂತ ಇಟ್ಕೊಂಡ್ಬಿಟ್ಟಿದ್ದಾರೆ. ನೀವು ಎಲ್ಲ ಕಡೆ 100 ರೂಪೀಸ್ ಹಾಕ್ತಾ ಹೋದರೆ 1000 ರೂಪಾಯಿ ಹಾಕ್ಬಿಡ್ತೀರಾ. ನೋಡ್ಕೊಳ್ಳಿ, ನಿಮ್ಗೆ ಇಷ್ಟ ಇದ್ದರೆ ಮಾತ್ರ ಮಾಡಿ ಅನ್ನೋವಂಥದ್ದು. ಆ್ಯಂಡ್ ಎಲ್ಲ ಗ್ರಹಗಳದ್ದು ಒಂದೊಂದು ದೇವಸ್ಥಾನ ಮಾಡಿದರೆ, ಸೂರ್ಯ, ಚಂದ್ರ, ಮಂಗಳ, ಬುಧ, ಗುರು, ಶುಕ್ರ, ಶನಿ ಎಲ್ಲರದ್ದು, ರಾಹು, ಕೇತು ಎಲ್ಲರದ್ದು ಇಂಡಿವಿಜುವಲ್ ದೇವಸ್ಥಾನ ಇದೆ. ಆ್ಯಂಡ್ ಅದಕ್ಕೆ ನೀವು ಈ ಕಾಳುಗಳನ್ನು, ಧಾನ್ಯಗಳನ್ನು ಏನೇನು ಕೊಟ್ಟಿರ್ತಾರೆ ಅವ್ರವ್ರಿಗೆ ತಕ್ಕಾದ ಧಾನ್ಯಗಳನ್ನು ಅಲ್ಲಿ ಅರ್ಪಣೆ ಮಾಡಬೇಕು. ಆಲ್ರೆಡಿ ಇಟ್ಟಿರ್ತಾರೆ. ಆಬ್ವಿಯಸ್ಲಿ ಇದನ್ನೇ ತೊಗೊಂಡೋಗ್ಬಿಟ್ಟು ವಾಪಸ್ ರಿಟರ್ನ್ ಅವರು ಅಲ್ಲಿ ಜೋಡಿಸ್ಕೊತಾರೆ ಅಂತಲೂ ಕೂಡ ಹೇಳ್ಬೋದು. ಬಟ್ ಆದರೂ ಪರವಾಗಿಲ್ಲ, ನಮ್ಮ ಕಡೆಯಿಂದ ಮಾಡಬೇಕು ಅಂತಂತಂದರೆ ನೀವು ಅರ್ಪಣೆ ಮಾಡ್ಬೋದು. ನನ್ನ ಪ್ರಕಾರ ಅನ್ನದಾಸೋಹಕ್ಕೆ ಒಂಚೂರು ದುಡ್ಡು ಕೊಡಿ. ಆದರೂ ಅನ್ನದಾಸೋಹದಲ್ಲಿ ಅಂಥ ಅನ್ನದಾಸೋಹ ಏನು ಮಾಡ್ತಾಯಿಲ್ಲ ಇವರು, ಪರವಾಗಿಲ್ಲ. ಯಾಕಂದರೆ ನನಗೇನಂತ ಒಳ್ಳೆ ಊಟ ಕೊಡ್ತಾಯಿದ್ದಾರೆ ಅಂತ ಅನಿಸಿಲ್ಲ. ಯಾಕಂದ್ರೆ ಇಷ್ಟೊಂದು ದುಡ್ಡು ಕೊಟ್ಬಿಟ್ಟು ಎಲ್ಲ ಕಡೆ ಒಬ್ಬೊಬ್ಬರ ಹತ್ರ ಏನಿಲ್ಲ ಅಂದರೂ ಕೂಡ ನೋಡಿ, ಯೂಶ್ವಲಿ 500 to 600 ರೂಪೀಸ್ ನೀವು ಕೊಡ್ತಾಯಿದ್ದಾರೆ. ನೋಡಿ ಇಲ್ಲಿ ಆಯಿಲ್ಸ್ ಎಲ್ಲ ಇಟ್ಟಿದ್ದಾರೆ. ಇದು ಶನೀಶ್ವರ ಟೆಂಪಲ್ಲು. ಓಕೆ, ತುಂಬ ಒಳ್ಳೆ ದರ್ಶನ ಸಿಕ್ತು ಮಾತ್ರ. ಇಲ್ಲಿ ಎಣ್ಣೆನೂ ಕೂಡ ನೀವು ಅರ್ಪಣೆ ಮಾಡ್ಬೋದು. ಎಣ್ಣೆಗೆ 100, ಅದನ್ನು ಅರ್ಪಣೆ ಮಾಡೋಕ್ಕೆ 50 ರೂಪೀಸು. ತುಂಬ ಕಮರ್ಷಿಯಲೈಸ್ ಮಾಡಿಬಿಟ್ಟಿದ್ದಾರೆ ವೀಕ್ಷಕರೇ ಇಲ್ಲಿ. ಅದೊಂದು ಭಾಳ ಅಷ್ಟೊಂದು ಇದು ಅನಿಸಲ್ಲ, ಪ್ಲೆಸೆಂಟ್ ಅನಿಸಲ್ಲ. ಬಟ್ ಅವ್ರವ್ರ ಇಷ್ಟ, ನೀವು ಎಲ್ಲವನ್ನು ಮಾಡಲೇಬೇಕು ಅಂತೇನಿಲ್ಲ. ಓಕೆ, ಇದು ಕೂಡ ಕರೆಕ್ಟೇ. ನಿಮ್ಮ ಇಷ್ಟ, ನೀವು ಬೇಕಾದರೆ ಹಾಕ್ಬೋದು, ಇಲ್ಲಾದರೆ ಇಲ್ಲ. ಇಲ್ಲಿ ನೋಡಿ ಒಂದು ಕೃಷ್ಣನ ಮೂರ್ತಿ ಇದೆ, ತೊಟ್ಲಲ್ಲಿ ತೂಗ್ಬೋದು. ತುಂಬ ಚೆನ್ನಾಗಿದೆ ಇದು. ನಾನೇನು ಹೇಳ್ತಿದ್ದೆ, ಹೌದು, ಕೆಲವೊಬ್ಬರು ಇಲ್ಲ ಯಾವುದೂ ಮಾಡ್ತಾಯಿಲ್ಲ. ನೀವು ಕಾಳು ತೊಗೋಬೇಕು ಅಂತಿಲ್ಲ, ಬತ್ತಿ ಹಾಕಬೇಕು ಅಂತಿಲ್ಲ, ಒಳಗಡೆ ಎಣ್ಣೆ ಹಾಕಲೇಬೇಕು ಅಂತೇನಿಲ್ಲ. ಆ ರೂಲ್ಸ್ ಏನಿಲ್ಲ. ಓಕೆ, ದಟ್ಸ್ ಓಕೆ. ನಿಮ್ಮ ಇಷ್ಟ. ಹಾಗೆ ಮುಂದೆ ಬಂದರೆ ಇಲ್ಲಿ ನಿಮಗೆ ಊಟಕ್ಕೆ ಬೇಕಾದಂಥ ಎಲ್ಲ ರೀತಿ ಏನಾದರೂ ಸಾಮಾನಿದ್ರೆ ನೀವು ಇಲ್ಲಿ ಅರ್ಪಣೆ ಮಾಡ್ಬೋದು. ಬಟ್ ಅದರ ಊಟದಲ್ಲಿ ಇದು ಯಾವುದನ್ನು ಅವರು ಹಾಕಲ್ಲ, ಅದು ಸೆಕೆಂಡ್ರಿ. ಬನ್ನಿ ಹಾಗೆ ಇಲ್ಲಿಂದ ಎಲ್ಲ ನೋಡ್ಕೊಂಡು ಹೋದರೆ ಇಲ್ಲಿ ಆಂಜನೇಯ ಜೊತೆಲಿ ಆಂಜನೇಯ ದಂಪತಿ ಅಂತ ಇದೆ. ಓಕೆ, ಅದು ಭಾಳ ಇಂಟ್ರೆಸ್ಟಿಂಗ್ ಆಗಿದೆ. ಆಂಜನೇಯನ್ ಮಿಸ್ಸಸ್ ಯಾರು ಅನ್ನೋದನ್ನು ನೀವು ಇಲ್ಲಿ ಬಂದು ನೋಡ್ಬೋದು. ಶನೇಶ್ವರ ಟೆಂಪಲ್ ಪಕ್ಕದಲ್ಲೇ ಇರುವಂಥದ್ದು ಆಂಜನೇಯ ಟೆಂಪಲ್ಲು. ಬಟ್ ಇದಿದೆಲ್ಲ ಲುಕ್ ಮಾತ್ರ ತುಂಬಾ ಚೆನ್ನಾಗಿದೆ. ಆ ಪೇಂಟಿಂಗ್ಸ್ ಇರ್ಬೋದು, ಆ ಲುಕ್ ಇರ್ಬೋದು, ತುಂಬಾ ಚೆನ್ನಾಗಿ ಮಾಡಿದ್ದಾರೆ. ನೋಡೋದಕ್ಕೆ ಒಳ್ಳೆ ಗೋಲ್ಡನ್ ಟೆಂಪಲ್ ಥರ ಕಾಣಿಸುತ್ತೆ. ಆ ಥೀಮನ್ನು ತೊಗೊಂಡೋಗಿದ್ದಾರೆ. ದಟ್ಸ್ ಅಮೇಝಿಂಗ್. ನಿಜವಾಗ್ಲೂ ತುಂಬಾ ಇಷ್ಟ ಆಯಿತು ನನಗೆ. ಈ ಆಂಜನೇಯ ಟೆಂಪಲ್ ಅಂತೂ ನೆಕ್ಸ್ಟ್ ಲೆವೆಲ್ ಇದೆ. ಒಂದು ಸತಿ ಭೇಟಿ ಕೊಡ್ಬೋದು ವೀಕ್ಷಕರೇ, ಆರಾಮಾಗಿ ಭೇಟಿ ಕೊಡ್ಬೋದು. ಒಂದೊಳ್ಳೆ ಎಕ್ಸ್ಪೀರಿಯೆನ್ಸ್ ಸಿಗುತ್ತೆ ನಿಮಗೆ. ಯಾಕಂತಂದರೆ ಆಂಜನೇಯನ ಮೂರ್ತಿ ನೋಡೋದಿದೆಯಲ್ಲ, ಅದು ಮೇಲ್ಗಡೆ 161 ಅಡಿ ಮೂರ್ತಿ. ದಟ್ಸ್ ಅಮೇಝಿಂಗ್. ಭಾಳ ಇಷ್ಟ ಆಯಿತು ನನಗೆ.
ಸೊ ಇಲ್ಲೆಲ್ಲ ದರ್ಶನ ಎಲ್ಲ ಮಾಡಿ ಪ್ರಸಾದ ಎಲ್ಲ ತೊಗೊಂಡು, ಬೇಕಾದರೆ ಲಡ್ಡು ಕೂಡ ಇಲ್ಲಿ ಅವೈಲೇಬಲ್ ಇರುತ್ತೆ, ತೊಗೊಂಡು ಆ ನಂತರ ನೀವು ಮೂರ್ತಿ ಕಡೆ ಹೋಗಬೇಕು. ಮೂರ್ತಿ ನೋಡೋದಕ್ಕೂ ಕೂಡ ನೀವು ಇಲ್ಲಿ 10 ರೂಪೀಸ್ ಎಂಟ್ರೆನ್ಸ್ ಫೀಸ್ ಕೂಡ ಇರುತ್ತೆ ವೀಕ್ಷಕರೇ. ಹೌದು, ಮೇಲ್ಗಡೆ ಹೋಗೋದಕ್ಕೂ ಕೂಡ ಇಲ್ಲಿ ಒಂದು 10 ರೂಪಾಯಿ ಫೀಸ್ ಕೂಡ ಇದು ಮಾಡಿಬಿಟ್ಟಿದ್ದಾರೆ. ಬಟ್ ಹ್ಯೂಜ್, ನಿಜವಾಗ್ಲೂ ಹ್ಯೂಜ್ ಅಂತಲೇ ಕೂಡ ಹೇಳ್ಬೋದು. ಇಷ್ಟು ದೊಡ್ಡ ಆಂಜನೇಯನ ಮೂರ್ತಿ ನೋಡೋದಿದೆಯಲ್ಲ, ತುಂಬಾ ಚೆನ್ನಾಗಾಗುತ್ತೆ, ತುಂಬ ಇಷ್ಟ ಆಗುತ್ತೆ ಪ್ರತಿಯೊಬ್ಬರಿಗೂ ಕೂಡ. ನಾನು ಸ್ಟ್ಯಾಚ್ಯೂ ಆಫ್ ಲಿಬರ್ಟಿ ನೋಡಿದ್ದೀನಿ ಸರ್ದಾರ್ ವಲ್ಲಭಭಾಯ್ ಪಟೇಲ್ದು, ಆ ವೈಬ್ ಅಂತೂ ಡೆಫಿನೆಟ್ಲಿ ಇಲ್ಲಿ ಬರುತ್ತೆ. ಸರ್ದಾರ್ ವಲ್ಲಭಭಾಯ್ ಪಟೇಲ್ದು ಆ್ಯಕ್ಚುಲಿ ಇದಕ್ಕಿಂತ ಡಬ್ಬಲ್ ಇದೆ, ತುಂಬ ದೊಡ್ಡದು, ಹ್ಯೂಜ್ ಆಗಿದೆ. ಬಟ್ ಆದರೆ ಇದು ಅಷ್ಟೇ, ನಮ್ಮ ಹನುಮಾನ್ ಗದೆ ಇರ್ಬೋದು, ನಮ್ಮ ಹನುಮಾನಿಗೆ ಹಾಕಿರುವಂತಹ ಹಾರ, ಅವರ ಈ ಒಂದು ಶಾಲ್ ಥರ ಬರುತ್ತೆ, ಎವ್ರಿಥಿಂಗ್ ಈಸ್ ಟಾಪ್ ನಾಚ್, ತುಂಬ ಚೆನ್ನಾಗಿದೆ ವೀಕ್ಷಕರೇ. ಸೊ ಎಂಡ್ ಆಫ್ ದ ಡೇ ಪಕ್ಕದಲ್ಲಿ ನಿಮಗೆ ಊಟದ ವ್ಯವಸ್ಥೆ ಕೂಡ ಇದೆ. ಆ್ಯಂಡ್ ಅಷ್ಟೇ ಅಲ್ಲದೆ ಗೋಗಳಿದೆ ವೀಕ್ಷಕರೇ. ಹೌದು, ಹಸು ಇದೆ, ಪಕ್ಕದಲ್ಲೇ ಇದೆ. ಸೊ ಗೋಗಳು ಕೂಡ ತುಂಬ ಚೆನ್ನಾಗಿದೆ. ಸೊ ಅವುಗಳನ್ನು ಕೂಡ ನೋಡ್ಬೋದು ನೀವು. ನೋಡಿ, ಇವುಗಳೆಲ್ಲ ಗೋಗಳು ಚೆನ್ನಾಗಿದೆ. ಸೊ ವ್ಯವಸ್ಥೆ ಚೆನ್ನಾಗಿ ಮಾಡಿದ್ದಾರೆ. ಓಕೆ, ಸೊ ಊಟದ ವ್ಯವಸ್ಥೆ ಅಷ್ಟೊಂದು ಚೆನ್ನಾಗಿ ಇಲ್ಲ. ವಾಶ್ರೂಮ್ ಇದೆ, ಪ್ರತಿಯೊಂದು ಕೂಡ ವ್ಯವಸ್ಥೆಗಳು ಇಲ್ಲಿ ಅವೈಲೇಬಲ್ ಇದೆ. ಸೊ ವೀಕೆಂಡ್ ಫ್ಯಾಮಿಲಿ ಜೊತೆ ಒಂದು ಟ್ರಿಪ್ ಮಾಡಬೇಕು ಅಂದರೆ 100% ವರ್ತ್ ಅಂತ ಹೇಳ್ತೀನಿ. ಹೋದಾಗ ಜಾಸ್ತಿ ಖರ್ಚು ಮಾಡೋಕ್ಕೆ ಹೋಗ್ಬೇಡಿ, ಅನ್ನೆಸೆಸರಿ ಖರ್ಚು ಮಾಡೋದನ್ನು ಬಿಟ್ಟರೆ ಡೆಫಿನೆಟ್ಲಿ ದಿಸ್ ಇಸ್ ವರ್ತ್ ಅಂತ ಹೇಳ್ಬೋದು ವೀಕ್ಷಕರೇ. ನಮಸ್ಕಾರ.